ಬಾಹುಬಲಿನೂ ತೆಗಿಬೋದು, ಎಲ್ಲ ತೆಗಿಬೋದು. ಆದರೆ ಹಳೇದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಒಂದು ಥಾಟ್ ಇದೆಯಲ್ಲ, ಇದು $1 ಮಿಲಿಯನ್ ಥಾಟ್ ಇದು. ಏಕೆಂದರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏಕೆಂದರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ, ಇಂಥದನ್ನು ಯಾವುದನ್ನು ಇಟ್ಕೊಳ್ಳೋಕೆ ಅವ್ರಿಗೆ ಮನಸ್ಸಲ್ಲೇ ಇನ್ನೂ ಗೊತ್ತಿಲ್ಲ. ಒಂದು ಚರಿತ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಒಂದು ಪೂನಾ ಥರ ಆರ್ಕಿವ್ಸ್ ಆಗಬೇಕು ಅಂತ ಭಾಳ ಒದ್ದಾಡಿದ್ವಿ. ಜೈಮಾಲ ಇಲ್ಲೇ ಇದ್ದಾರೆ, ನಾನು ಜೈಮಾಲ ಫ್ರಾನ್ಸಲ್ಲಿ ಹೋಗಿ ಅಲ್ಲಿ ಆರ್ಕಿವ್ಸು ಲಂಡನ್ನಲ್ಲಿ ಎಲ್ಲ ನೋಡ್ಕೊಂಬಂದು ಮಾಡಿದ್ವಿ. ಬಟ್ ಏನೂ ಆಗಲಿಲ್ಲ. ಆದರೆ ನಮ್ಮ ತಂದೆಯವರು ನನಗೆ ಭಾಳ ಸರಿ ಸುಬ್ಬಯ್ಯನಾಡು ಅವ್ರ ಬಗ್ಗೆ, ಅವರ ವಾಯ್ಸ್ ಬಗ್ಗೆ, ಅವರ ಪರ್ಫಾರ್ಮೆನ್ಸ್ ಬಗ್ಗೆ 2 ಸರಿ ಅವರು ಪ್ರಯತ್ನ ಪಟ್ಟು ಆಗಲಿಲ್ವಂತೆ. ನಮ್ಮ ತಂದೆಯವರು ವಿಟ್ಲಾಚಾರ್ಯರು ಭಾಳ ಸ್ವಲ್ಪ ಎಕನಾಮಿಕಲಿ ಪಿಕ್ಚರ್ ಮಾಡ್ತಿದ್ದವರು. ಯಾಕೆಂದರೆ ಸೋತ ಆದಮೇಲೆ ಅವ್ರಿಗೊಂದು ಎಕನಾಮಿಕ್ಸ್ ಅಂತ ಗೊತ್ತಾಗಿತ್ತು. ಮೊದಲೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಇದೇ ಸುಬ್ಬಯ್ಯನಾಡು ಅವ್ರ ಹತ್ರ ಹೋಗಿದ್ರಂತೆ. ಸರಿ, ಅವರು ಮೇಕಪ್ ಹಾಕಿ ಮೀಸೆ ಇದು ಮಾಡ್ತಿದ್ರಂತೆ. ಸರಿ, ಒಂದು ಕತೆ ಹೇಳಿ ಎಲ್ಲ ಆದಮೇಲಿಂದ ರೆಮ್ಯುನರೇಷನ್ ಪಾಯಿಂಟ್ ಬಂತಂತೆ. ಆಗ ನಮ್ಮ ವಿಟ್ಲಾಚಾರ್ಯರು ಯಾವಾಗಲೂ ಸ್ವಲ್ಪ ಭಾಳ ಅವರು ಕಾಮಿಡಿ ಮುದ್ದಿಂದ ಹೀಗಂದ್ರಂತೆ. ಸರಿ, ಅವರು ಹೀಗಂದ್ರಂತೆ. ಅಂದರೆ ಇವ್ರು ಹೇಳಿದ್ದು 20,000, ಅವ್ರು ಹೇಳಿದ್ದು 2 ಲಕ್ಷ. ಅಂದರೆ 2,40,000 ಇಸ್ವಿಲಿ ತಗೋತಿದ್ರು ಅಂದರೆ ಏನು ವ್ಯಾಲ್ಯೂ. ಸದಾಶಿವನಗರದಲ್ಲಿ 5 ಎಕರೆ 10 ಎಕರೆ ಸಿಕ್ಬಿಡ್ತಿತ್ತೇನೋ ಆ ಕಾಲದಲ್ಲಿ. ಅಂದರೆ ಆ ಪವರ್ ಅವ್ರಿಗೆ ಇತ್ತು. ನಾಗೇಂದ್ರ ರಾಯರು ಅಷ್ಟೇ ಎಂತೆಂಥ ಪಿಕ್ಚರ್ ಮಾಡಿದ್ದಾರೆ. ಇವತ್ತು RNR ಬ್ಯಾನರ್, ಆ ಬ್ಯಾನರ್ಗೆ ಎಂತೆಂಥ ಫಿಲ್ಮ್ಗಳು ಬಂದಿದೆ. ಆಮೇಲೆ ಅವರ 3 ಜನ ಮಕ್ಕಳು ಕನ್ನಡ ಚಿತ್ರರಂಗದಲ್ಲಿ ಅಷ್ಟೊಂದು ಇದು ಮಾಡಿದ್ದಾರೆ. ಬಟ್ ಈಗ ಯಾತಕ್ಕೆ ಹಳೇದನ್ನು ನೆನೆಸ್ಕೋಬೇಕು ಅಂದರೆ, ಪ್ರತಿಯೊರು ಯಾರ ಚರಿತ್ರೆ ಮರೀತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ, ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ. ಚರಿತ್ರೆಯಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೋಬೇಕು. ಆದರೆ ಸರಿ ಸಮಾನವಾಗಿ ನಾವು ಹೊಸದಾಗಿ ಏನು ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ಭಾಳ ಮುಖ್ಯ ಆಗುತ್ತೆ. ಆದ್ದರಿಂದ ನಮ್ಮಲ್ಲಿ ಆರ್ಕಿವ್ಸ್ ಇಲ್ದಿರ ಒಂದು ಪ್ರಿಂಟ್ ಸಿಗಲ್ಲ ಅಂದರೆ ಎಷ್ಟು ಒಂಥರ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ. ಏಕೆಂದರೆ ಒಂದು ಆರ್ಕಿವ್ಸ್ ಇಟ್ಕೊಳ್ಳದೆ 9 ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಖರ್ಚು ಮಾಡೋ ಬದಲು ಅದೇ 9 ಕೋಟಿನ ಹಾಕಿದರೆ ಒಂದು ಆರ್ಕಿವ್ಸ್ ಆಗ್ಬಿಡೋದು. ಏಕೆಂದರೆ ಆರ್ಕಿವ್ಸ್ ಭಾಳ ಮುಖ್ಯ. ಏಕೆಂದರೆ ಹಳೇದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂಥ ಅಕಾಡೆಮಿನಲ್ಲಿ ಜಾಗ ಇದೆ, ಅಷ್ಟು ಜಾಗ ಅದಕ್ಕೆ ಪ್ಲ್ಯಾನ್ ಮಾಡಿದೆ. ಬಟ್ ಆದರೆ ಸರ್ಕಾರಕ್ಕೆ ಒಂದು ಇಚ್ಛೆ ಬೇಕು. ನಮಗಂತೂ ಬಿಡಿ, ಪ್ರೊಡ್ಯೂಸರ್ಸ್ ಎಲ್ಲ ಯಾರೂ ಸೇರಿಕೊಂಡು ಮಾಡೋವಂಥ ಪರಿಸ್ಥಿತಿಲಿ ಇಲ್ಲ ಇದನ್ನು. ಏಕೆಂದರೆ ಇಟ್ ಇಸ್ ಎ ಹ್ಯೂಜ್ ಥಿಂಗ್. ಈಗ ಪೂನಾದಲ್ಲಿ ಹೇಗಿದೆ ಹಾಗೆ ನಾನು ತುಂಬ ಪ್ರಯತ್ನ ಪಟ್ಟೆ, ಆಗಲಿಲ್ಲ, ಬರೀ ಸೋಲೆ ಆಯಿತು. ಏಕೆಂದರೆ ಅಕಾಡೆಮಿಯಿಂದ ನಾವು ಒಂದು ಆರ್ಕಿವ್ಸ್ ಮಾಡಬೇಕು ಅನ್ನೋದು ಹಳೇದೆಲ್ಲ ಎಲ್ಲೆಲ್ಲಿದೆ. ಏಕೆಂದರೆ ನಾಯರ್ ಅವ್ರ ಪುಸ್ತಕ ಓದ್ಬಿಟ್ರೆ ಅವರು ಒಂದೊಂದು ಪ್ರಿಂಟ್ಗಳನ್ನ ಹೇಗೆ ತಗೊಂಬಂದಿದ್ದಾರೆ, ಏನು ಮಾಡಿ ಅಂತ ಇವತ್ತು ಕಟ್ಟಿ, ಇವತ್ತು ಭಾರತದ ಒಂದು ಎಲ್ಲ ಚಿತ್ರಗಳ ಒಂದು ಕಲೆಕ್ಷನ್ ಹೇಗೆ ನ್ಯಾಷನಲ್ ಆರ್ಕೈವ್ಸಲ್ಲಿದೆ, ಅದರದ್ದು ಟೇಸ್ಟ್ ಹೋಗಿ ನೋಡೋರಿಗೆ ಗೊತ್ತಾಗೋದು. ಇವತ್ತು ಬೆಳಿಗ್ಗೆ ನಾನು ಒಂದು ಫಿಲಮ್ ನೋಡ್ತಾ ಇದ್ದೆ, ಆಸ್ಕಾರ್ ಗೆದ್ದಿರೋದು. ಮಾರ್ಕ್ ಅಂತ ಒಬ್ಬ ರೈಟರು. ಸಿಟಿಸನ್ ಕೇನ್ ಫಿಲಮ್ ಆಗುವಾಗ ಆತನಿಗೆ ಕೈಕಾಲು ಮುರಿದೋಗ್ಬಿಡುತ್ತೆ ಆಕ್ಸಿಡೆಂಟಲ್ಲಿ. ಡ್ರಿಂಕ್ಸ್ ಆತ. ಮೆಟ್ರೋ ಗೋಲ್ಡನ್ ಮೇಯರ್ ಅವರು ಆರ್ಸನ್ ವೆಲ್ಸ್ ಯಾರನ್ನು ಅವನ್ನ ಎತ್ತಾಕೊಂಬಂದು ಒಂದು ಡಾಕ್ಟ್ರನ್ನ ಇಟ್ಟು 5 ಜನ ನರ್ಸ್ಗಳನ್ನಿಟ್ಟು 4 ಜನ, ಅವಾಗೆಲ್ಲ ಅವ್ರ ಕೈನಲ್ಲೂ ಬರೆಯೋಕ್ಕಾಗಲ್ಲ, ಅವನ ಕೈಲಿ ಆ ಸಿಟಿಸನ್ಸ್ ಕೇನ್ ಸ್ಕ್ರಿಪ್ಟ್ನ ಹೇಗೆ ಮುಗಿಸ್ತಾರೆ ಅನ್ನೋದೇ ಒಂದು ಪಿಕ್ಚರ್. ಅದಕ್ಕೆ ಆಸ್ಕಾರ್ ಬಂದಿದೆ. ಅಂಥ ಒಂದು ಅದ್ಭುತವಾದ ಚಿತ್ರಗಳು ಹಳೇದರಿಂದ ನೋಡೋದ್ರಿಂದ ಎಲ್ಲರಿಗೂ ಇನ್ಸ್ಪೈರ್, ಇವತ್ತು ಯಂಗ್ಸ್ಟರ್ಸ್ಗೂ ಇನ್ಸ್ಪೈರ್ ಆಗ್ತದೆ. ಅದರಲ್ಲಿ ಒಂದು ಸೀನ್ ಇದೆ, ಮೆಟ್ರೋ ಗೋಲ್ಡನ್ ಮೇಯರ್ ಲೂಯಿಸ್ ಬಿ ಮೇಯರು ಡಿಪ್ರೆಷನ್ ಆಫ್ ಅಮೇರಿಕಾದಲ್ಲಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಟ್ಟಿರುತ್ತೆ. ಎಲ್ಲೂ ದುಡ್ಡೇ ಇರೋದಿಲ್ಲ, ಬ್ಯಾಂಕ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಆಗ ಲೂಯಿಸ್ ಬಿ ಮೇಯರು ಎಂಟೈರ್ ಸ್ಟುಡಿಯೋ ಸ್ಟಾಫು ಆರ್ಟಿಸ್ಟ್ನ ಕರೆಸಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾನೆ, 6 ತಿಂಗಳು ನೀವು ಯಾರು ಸಂಬಳ ತಗೋಬೇಡಿ, ಪಿಕ್ಚರ್ಗಳು ಮಾಡೋಣ, ಬರೋದ್ರಲ್ಲಿ ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತೇಳಿ 6 ತಿಂಗಳಾದಮೇಲೆ ಅವ್ರಿಗೆ ಆ ಥರದ ಹಣನ ವಾಪಸ್ ಕೊಡ್ತಾನೆ. ಅಂದರೆ ಈ ಥರದ್ದೆಲ್ಲ ಇನ್ಸಿಡೆಂಟ್ಸು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಪರಿಸ್ಥಿತಿ ಬಂದಿದೆ. ಇವತ್ತು ಬರೀ ಪ್ಯಾನ್ ಇಂಡಿಯಾ ಅಂತ ಹೊರಟೋಗ್ತಾ ಇದ್ದಾರೆ. ಬಟ್ ಕನ್ನಡದ್ದು ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡದ ನೆಲದಲ್ಲಿರೋ ಕಥೆಗಳನ್ನ ನಾವು ಮೊದಲು ನೋಡಬೇಕು. ಆದ್ದರಿಂದ ಈ ಒಂದು ಪ್ರಯತ್ನ ಭಾಳ ಯಶಸ್ಸಾಗುತ್ತೆ. ನಿಮಗೆ ಬರೀ ನ್ಯಾಷನಲ್ ಅವಾರ್ಡಲ್ಲ, ಇದು ಆಸ್ಕಾರು ಬರಬೇಕು ಅಂತ ನನ್ನ ಆಸೆ ಅಂತ ಹೇಳಿ ಶೇಷಾದ್ರಿವರೆಗೂ ಸುನಿಲ್ ಲೋಕೇಶ್ಗೆ ಹಾರೈಸ್ತೀನಿ. ಥ್ಯಾಂಕ್ ಯು.